ಇದು ನಮಗೇನು ಹೊಸ ವರ್ಷ ಏನಲ್ಲ, ನಮಗೆ ಉಗಾದಿನೇ ಹೊಸ ವರ್ಷ. ಕ್ಯಾಲೆಂಡರ್ ಬದಲಾಗಿದೆ, ಮತ್ತೆ ನಾವು ಮಾಡಿಕೊಂಡದ್ದು ಇದು. 14-25 ಅದು ಅಮೆರಿಕನ್ ವೆಸ್ಟರ್ನ್ ಸ್ಟೈಲ್ ಅದು. ನಮ್ಮ ದೇಶದ ಸಂಸ್ಕೃತಿ ಮತ್ತೆ ನಮ್ಮ ದೇಶದ ಒಂದು ಆಚಾರ ವಿಚಾರಗಳನ್ನೆಲ್ಲ ಮರೆಸಿ ಈ ಬೇರೆ ದೇಶದಿಂದ ಏನೇನ್ ಸಂಸ್ಕೃತಿ ಬಂದಿದೆ ಅನ್ನೋದೇ ಜಾಸ್ತಿ ನಮ್ಮ ಪಠ್ಯಪುಸ್ತಕದಲ್ಲಿ ತೋರಿಸಿರೋದು. ತುಳು ಸಂಪ್ರದಾಯದ ಪ್ರಕಾರ ನಾವು ಬಿಸು ಪರ್ವ ಅಂತ ಬರ್ತದೆ. ಈ ಬಿಸು ಪರ್ವವನ್ನೇ ನಾವು ಹೊಸ ವರ್ಷ ಎಂದು ಆಚರಿಸ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಪಲ್ಯ ತಮ್ಮ ಕನ್ನಡಕ್ಕೆ ಸ್ವಾಗತ. 2024-25 ಬಂದೇ ಬಿಡ್ತು. ನಾವಿವತ್ತು ನಮ್ಮ ಜನರ ಬಳಿಗೆ ಹೋಗಿ ನಿಮ್ಮ ಹೊಸ ವರ್ಷ ಯಾವುದು, ಅವರ ಅಭಿಪ್ರಾಯಗಳನ್ನ ನಾವು ಕೇಳ್ಕೊಂಡ್ ಬರೋಣ. ಇದು ಇವತ್ತಿನ ಜನಧ್ವನಿ. ಸರ್, ಈಗ 2024-25 ಬರ್ತಾ ಇದೆ. ಇದು ನಿಮಗೆ ಇಯರ್ ಎಂಡ್, ವರ್ಷದ ಕೊನೆಯ ದಿನ ಅಥವಾ ಹೊಸ ವರ್ಷ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ನಮ್ಗೆ ಯುಗಾದಿಗೆ ಏಪ್ರಿಲ್ ಅಲ್ಲಿ ಹೊಸ ವರ್ಷ. ಹೊಸ ವರ್ಷ. ಹೌದೌದು. ಈಗ ಈ 24-25 ಬರೋದು ಬರೀ ಕ್ಯಾಲೆಂಡರ್ ಚೇಂಜ್ ಆಗ್ತದ ಅಂತ ಅನಿಸ್ತದೆ, ಕ್ಯಾಲೆಂಡರ್ ಬದಲಾವಣೆ ಆಗ್ತದ? ಬದಲಾವಣೆ ಇಲ್ಲ, ಅದೆಲ್ಲ ಏಪ್ರಿಲ್ ಅಲ್ಲಿ ಆಗುದು. ಬದಲಾವಣೆ ಏನಿಲ್ಲ. ನಮ್ಮ ಅದು ಇದು ಉಂಟಲ್ಲ, ಯುಗಾದಿ ಉಂಟಲ್ಲ, ಯುಗಾದಿದು ಪಂಚಾಂಗ ಪ್ರಕಾರ ಏಪ್ರಿಲ್ ಅಲ್ಲಿ ಚೇಂಜ್ ಆಗುದು. ಅದು ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅದೇ ವಿಷಯ. ಪಂಚಾಂಗ ಆದ ಮೇಲೆ ಅದು ನಮ್ಗೆ ಅದ್ರಲ್ಲಿ ಇದು ಬರ್ತದೆ. ನಂತರ ಕ್ಯಾಲೆಂಡರ್ ಪ್ರಕಾರ ಇದೆ ನಮ್ದು ಹೊಸ ವರ್ಷ ಅಂತೇಳಿ ನಮ್ಗೆಲ್ಲ ಅಕೌಂಟ್ಸ್ ಎಲ್ಲ ಆಗುದಾಗೆ. ಹೊಸ ವರ್ಷ. ಹೌದೌದೌದು. ಯುಗಾದಿಗೆ, ಚಂದ್ರಮಾನ ಯುಗಾದಿಗೆ ನಮ್ಗೆ ಹೊಸ ವರ್ಷ. ಚಂದ್ರಮಾನ ಯುಗಾದಿಗೆ ಹೊಸ ವರ್ಷ. 24-25 ಬರೋದು ಏನಂತ? 14-25 ಅದು ಅಮೆರಿಕನ್ ವೆಸ್ಟರ್ನ್ ಸ್ಟೈಲ್ ಅದು. ಇದು ನಮಗೇನು ಹೊಸ ವರ್ಷ ಏನಲ್ಲ, ನಮಗೆ ಉಗಾದಿನೇ ಹೊಸ ವರ್ಷ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ನಮ್ಗೆ ಯಾವಾಗನೇ ಹೊಸ ವರ್ಷ, ನಮ್ಗೆ ಯಾವಾಗನೇ ಎಲ್ಲ. 24-25 ಬರೋದು ಏನು ಬರೀ ಕ್ಯಾಲೆಂಡರ್ ಬದಲಾಗುದ ಏನ್ ಅನಿಸ್ತದೆ? ಇದು ಕ್ಯಾಲೆಂಡರ್ ಬದಲಾಗಿದೆ, ಮತ್ತೆ ನಾವು ಮಾಡಿಕೊಂಡದ್ದು ಇದು. ಇದು ಎಂತ ಗೊತ್ತುಂಟಾ, ಇದು ಕೆಲವರು ಇವತ್ತಿನ ಯುವಕರಿದ್ದಾರಲ್ಲ, ಅವರು ಹುಚ್ಚಾಟ ಮಾಡೋದು. ನನ್ನ ಅಜ್ಜಿನ ಕಾಲದಿಂದ ಇದು ಮಾಡ್ತಾನೆ ಬಂದಿದ್ದಾರೆ, ಬದಲಾವಣೆ ಆಗ್ತಾನೆ ಇದೆ. ಆದರೆ ಇದು ಜನವರಿ 1 ಕೆಲವರಿಗೆ ಹೊಸ ವರ್ಷ, ಇನ್ನು ಕೆಲವ್ರಿಗಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಭಾರತ ಹೇಗಿದೆ ಅಂತಂದ್ರೆ ಅನೇಕ ಜಾತಿಯ ಪಂಗಡಗಳ ಮತ್ತು ಸಂಸ್ಕೃತಿಯ ಇದು ದೇಶ. ಇದು ಎಲ್ಲ ಉಂಟಿಲ್ಲಿ. ಇಲ್ಲಿರುವಂಥ ಸಂಸ್ಕೃತಿ ಬೇರೆ ಎಲ್ಲಿ ಇಲ್ಲ. ಯಾವ ದೇಶಕ್ಕರ ಹೋಗಿ ನೋಡ್ರಿ, ಭಾರತಕ್ಕೆ ಬಂದವ್ರು ಒಳ್ಳೆ ವಾಪಸ್ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ವೈವಿಧ್ಯತೆ ಇದೆ, ಮತ್ತು ಇಲ್ಲಿ ಜನಗಳನ್ನು ಅವರು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಬೇರೆ ದೇಶದಲ್ಲಿ ಹೋಗಿ ನೋಡಿ, ಹಣ ಕೊಟ್ಟರು ಮಾತ್ರ ಜೀವನ. ಆದ್ರೆ ಇಲ್ಲಿ ಉಪವಾಸ ಇದ್ದೇನೆಂದ್ರೆ ಯಾರಾದ್ರೂ ಒಬ್ರು ಇಂಡಿಯಾದಲ್ಲಿ ಹಣ ಕೊಡ್ತಾರ. ಹೌದಾ? ಅದಕ್ಕೋಸ್ಕರ ನಮಗೆ ಯುಗಾದಿನೇ ಹೊಸ ವರ್ಷ. ಆಕ್ಚುಲಿ ನಮಗೆ ತುಳುನಾಡಿನ ಸಂಪ್ರದಾಯದ ಪ್ರಕಾರ ನಾವು ಮಂಗಳೂರು ದಕ್ಷಿಣ ಕನ್ನಡದ ಭಾಗದವರು. ಇಲ್ಲಿ ಆಕ್ಚುಲಿ ನಾವು ತುಳು ಸಂಪ್ರದಾಯದ ಪ್ರಕಾರ ನಾವು ಬಿಸು ಪರ್ವ ಅಂತ ಬರ್ತದೆ. ಈ ಬಿಸು ಪರ್ವವನ್ನೇ ನಾವು ಹೊಸ ವರ್ಷ ಎಂದು ಆಚರಿಸ್ತೇವೆ. ಆಕ್ಚುಲಿ ಮುಖ್ಯವಾಗಿ ಇದು ಕ್ಯಾಲೆಂಡರ್ ಲೆಕ್ಕದಲ್ಲಿ ಹೊಸ ವರ್ಷ. ಹೊಸ ಕ್ಯಾಲೆಂಡರ್ ಒಂದು ನಾವಂದ್ರೆ ಇಲ್ಲಿ ನಾರ್ಮಲ್ ಆಗಿ ನೋಡೋದು ಕ್ಯಾಲೆಂಡರ್ ಅಲ್ಲಿ ನಾಳೆ ಬರುದು 1 ತಾರೀಕು. ಹಾಗಾಗಿ ಹೊಸ ವರ್ಷ ಕರೆಯುತ್ತೇವೆ ಹೊರತು ನಾವು ಸಂಪ್ರದಾಯ ಪ್ರಕಾರ ಆಚರಿಸುವುದಂದ್ರೆ ಬಿಸು ಪರ್ವವನ್ನು ಹೊಸ ವರ್ಷವಾಗಿ ಆಚರಿಸ್ತೇವೆ. ಇಯರ್ ಎಂಡ್ ಇಲ್ಲ, ಇಯರ್ ನ್ಯೂ ಇಯರ್ ಏನಿಲ್ಲ. ಒಂದು ಡೇಟ್ ಒಂದು ಚೇಂಜ್ ಆಗ್ತದೆ, ಮಾಡೋ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ನಮಗೆ ನಿಜವಾಗ್ಲೂ ಒಂದು ಹೊಸ ವರ್ಷ ಅನ್ನಪ್ಪ ಅಂದ್ರೆ ಚಂದ್ರಮಾನ ಯುಗಾದಿನ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕನ್ನಪ್ಪ ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ. ಮತ್ತೆ ಚಿಕ್ಕವರಿದ್ದಾಗೆಲ್ಲ ಈಗ ನಮ್ಮ ಪಠ್ಯ ಪುಸ್ತಕಗಳಲ್ಲಾಗ್ಲಿ ಮತ್ತೆ ಪ್ರತಿ ಒಂದರಲ್ಲಿ ಸಹ ನಮಗೆ ಏನು ಒಂಥರ ಬಿಂಬಿಸ್ಬಿಟ್ಟಿದ್ದಾರೆ ಅನ್ನಪ್ಪ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಮತ್ತೆ ನಮ್ಮ ದೇಶದ ಒಂದು ಆಚಾರ ವಿಚಾರಗಳನ್ನೆಲ್ಲ ಮರೆಸಿ ಈ ಬೇರೆ ದೇಶದಿಂದ ಏನೇನ್ ಸಂಸ್ಕೃತಿ ಬಂದಿದೆ ಅನ್ನೋದೇ ಜಾಸ್ತಿ ನಮ್ಮ ಪಠ್ಯ ಪುಸ್ತಕದಲ್ಲಿ ತೋರಿಸಿರೋದು. ಹಾಗಾಗಿ ನಾವು ಚಿಕ್ಕವರಿದ್ದಾಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅನ್ನಪ್ಪ ಅಂದ್ರೆ ಅವಾಗೆಲ್ಲ ತಿಳುವಳಿಕೆ ಇರಲ್ಲ. ಟೀಚರ್ಸ್ ಏನ್ ಹೇಳ್ಕೊಡ್ತಾರೆ ಮತ್ತೆ ದೊಡ್ಡವ್ರು ಏನ್ ಹೇಳ್ಕೊಡ್ತಾರೆ ಅದರಿಂದ ಕೇಳ್ಕೊಂತ ಬೆಳೆದಿರ್ತೀವಿ. ನಾವ್ ಯಾವಾಗ ದೊಡ್ಡವ್ರು ಆಗ್ತಾ ಹೋಗ್ತಾ ಇರ್ತೀವಿ, ಅವಾಗ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ್ದು ನಮ್ಮ ಸಂಸ್ಕೃತಿ, ಯಾವ್ದು ನಮ್ಮ ಸಂಸ್ಕೃತಿ ಅಲ್ಲ, ಯಾವ್ದು ನಾವು ಪಾಲಿಸ್ಬೇಕು, ಯಾವ್ದು ನಾವು ಪಾಲಿಸಬಾರ್ದು. ದೊಡ್ಡವರಾದ್ಮೇಲೆ ಅದು ನಮಗೆ ಗೊತ್ತಾಗ್ತದೆ. ಅವಾಗ ನಾವು ಅದನ್ನ ಪಾಲಿಸ್ಕೊಂತ ಬರ್ತೇವೆ. ಅದು ಬಿಟ್ಟು ನಾವು ಕುಣಿದು ಕುಪ್ಪಳಿಸೋದ್ರಿಂದ ಏನಿಲ್ಲ ಬ್ರೋ. ಏನೋ ಒಂದು ಅದೇ ಟ್ರೆಂಡ್. ಈಗ ಟ್ರೆಂಡ್ ಹೇಗೆ ಚೇಂಜ್ ಆಗ್ತಿರ್ತದೆ ಹಾಗೆ ಜನಗಳು ಸಹ ಚೇಂಜ್ ಆಗ್ತಿರ್ತಾರೆ. ವರ್ಷದ ಕೊನೆಯ ದಿನ ಅಂತ ಅನಿಸ್ತದೆ. ಹೊಸ ವರ್ಷ ನಾಳೆಗೆ ಬರ್ತದಲ್ಲ. ನಿಮ್ಗೆ ಹೊಸ ವರ್ಷ ಯಾವಾಗ? ನಮಗೆ ಯುಗಾದಿ. ಯಾಕೆ ಯುಗಾದಿ? ಯುಗಾದಿ ಹಬ್ಬ ಮಾಡೋದಲ್ವಾ. ಇದು ಏನು ಹಬ್ಬ ಅಂತ ಏನಲ್ಲ. ಯುಗಾದಿಯಲ್ಲಿ ಆದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಹಬ್ಬ ಎಲ್ಲ ಮಾಡಿ ಬರ್ಬೋದು. ಇದೇನಂತ ಅನಿಸ್ತದೆ 24-25 ವರೆಗೂ? ವರ್ಷ ಕಳೀತು, ನೆಕ್ಸ್ಟ್ ಚೇಂಜ್ ಆಯ್ತು ಅಷ್ಟೇ. ಅದು ಜೀವನ ಚೇಂಜ್ ಆಗೋದಿಲ್ಲಲ್ಲ. ಜೀವನ ಅದೇ
ಅಷ್ಟಕ್ಕಷ್ಟೇ. ಯುಗಾದಿ ದಿನ ಅಂದ್ರೆ ನಿಮ್ಗೆ ಏನು ಬದಲಾವಣೆ ಅಂತ ಅನ್ಸುತ್ತೆ? ಬದಲಾವಣೆ ಅಂದ್ರೆ ಏನಿಲ್ಲ, ಮನೆಯೆಲ್ಲ ಕೂತ್ಕೊಂಡು ಆರಾಮ್ಸೆ ಇರ್ಬೋದಲ್ಲ, ಅವತ್ತೊಂದಿನ ಖುಷಿಯಾಗಿರ್ತೀವಿ. ಇಡೀ ಪರಿಸರದ ಬದಲಾವಣೆ ಕೂಡ ಅದು. ಹೌದು. ಮತ್ತೆ ಆ ಯುಗಾದಿ ಹಬ್ಬದಲ್ಲಿ ಇದು ಎಳ್ಳು ಹಾ. ಅದೆಲ್ಲ ತಿಂತೀವಿ. ಹಬ್ಬ ಹೋಳಿಗೆ ಅದು ಇದೆಲ್ಲ ಮಾಡಿ, ಇದರಲ್ಲಿ ಏನು ಮಾಡೋದು, ಇದರಲ್ಲಿ ಬರೀ ಖಾಲಿ ಎಣ್ಣೆ ಮಾತ್ರ. ಹಾ, ಇದರಲ್ಲಿ ಚಿಕನ್ ಎಣ್ಣೆ ಬಿಟ್ರೆ ಬೇರೆ ಯಾವ ಹಬ್ಬನೂ ಇಲ್ಲ ಇದು. ಏನಿಲ್ಲ, ಹಾ. ಸಂಸ್ಕೃತಿ ಇಲ್ಲ. ಹಾ. ಇದು ಏನೋ ಒಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಅಷ್ಟೇ ಹೋಗೋದು, ಬೀಚಿಗೆಲ್ಲ ಹೋಗಿ ಖರ್ಚು ಮಾಡಿ ಬರೋದು. ಅದೇ ಯುಗಾದಿ ಹಬ್ಬದಲ್ಲಿ ಇಡೀ ಮನೆಯವರು ಫ್ಯಾಮಿಲಿ ಸಮೇತ ಕೂತ್ಕೊಂಡು ತಿನ್ಬೋದಲ್ವಾ, ಅದೇ ಹೊಸ ವರ್ಷ ಅಂತ ಎನಿಸೋದು ನನ್ನ ಲೆಕ್ಕ. ಕೇಳಿದ್ರಲ್ಲ ವೀಕ್ಷಕರೇ ಜನರ ಅಭಿಪ್ರಾಯ. ಪ್ರತಿಯೊಂದು ಭಾರತೀಯರು ಕೂಡ ತನ್ನ ಹೊಸ ವರ್ಷ ಯುಗಾದಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ನಾವು ವಿದೇಶಿಯರ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳಿಸಿ ಹೊಸ ವರ್ಷದ ನಮ್ಮ ಈ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕೆಂಬುದೇ ನಮ್ಮ ಈ ರಿತಮ್ ಕನ್ನಡದ ಆಶಯ. ಇಂತಹದೇ ಹೆಚ್ಚಿನ ವಿಡಿಯೋಗಳಿಗಾಗಿ ರಿತಮ್ ಕನ್ನಡವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಬೆಂಬಲಿಸಿ.